ಸ್ನೇಹಿತರೆ ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತ ನೋಡಿ. ಕೊನೆಗೂ ಅರಣ್ಯ ಇಲಾಖೆಯಿಂದ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂತೆ ಮಹಿಳೆಯರಾಗಬಹುದು ಪುರುಷರಾಗಬಹುದು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ. ನೋಡಿ, ಯಾವೊಂದು ವಿದ್ಯಾರ್ಥಿಗಳು ಅರಣ್ಯ ಇಲಾಖೆ ನೇಮಕಾತಿಗೋಸ್ಕರ ಕಾಯ್ತಾ ಇದಾರಲ್ಲ, ಆದಷ್ಟು ಅಂತ ಒಂದು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ನೀವು ಕೂಡ ಅರ್ಜಿ ಸಲ್ಲಿಸಿ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡ. ಕರ್ನಾಟಕ ರಾಜ್ಯ ಆಗ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಒಟ್ಟಾರೆ ನೇಮಕಾತಿ ಬಂದಿದೆ, ಯಾರಂತರೂ ಮಿಸ್ ಮಾಡ್ಕೋಬೇಡಿ. ಅದ್ರ ಬಗ್ಗೆನೇ ಮಾತಾಡ್ತಿರೋದು. ಯಾವ ಒಂದು ಪೋಸ್ಟ್ ಖಾಲಿ ಇದಾವೆ, ಅದ ನಂತರ ಎಲ್ಲಿ ಕೆಲಸ ಇರತ್ತೆ, ಸಂಬಳ ಎಷ್ಟು, ವಿದ್ಯಾರ್ಹತೆಯನ್ನು ಪ್ರತಿಯೊಂದು ಮಾಹಿತಿ ಇರತ್ತೆ A to Z ವರೆಗೆ ಇಲ್ಲಿ ಕಾಣಿಸ್ತಾ ಇರಬಹುದು. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 16/6/2025. ಇದೇ ತಿಂಗಳು 16ನೇ ತಾರೀಕು ನೋಟಿಸ್ ಆಗಿರತ್ತೆ. ಈ ಒಂದು ಅರಣ್ಯ ಇಲಾಖೆಯಿಂದ 16ನೇ ತಾರೀಕು ಈ ಒಂದು ದಿನಾಂಕ ನೆನಪಿನಲ್ಲಿ ಇಟ್ಕೊಳ್ಳಿ. 16/6/2025 ನೋಟಿಸ್ ಆಗಿರತ್ತೆ. ನೋಡಿ, ಅರ್ಜಿ ಸಲ್ಲಿಸಿದಂತ ಅಭ್ಯರ್ಥಿಗಳಿಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ? 56,100ರಿಂದ 1,77,500 ತನಕ ಸ್ಯಾಲರಿ ಆಗಿರತ್ತೆ. ಇದರಲ್ಲಿ HR, ODR ಈ ರೀತಿಯ ವಿವಿಧ ಒಂದು ಭತ್ಯೆಗಳು ಸೇರಿರ್ತವೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ನಿಮಗೆ ಸ್ಯಾಲರಿ ಕೊಡ್ತಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ CPC ಪ್ರಕಾರ ಸ್ಯಾಲರಿ ಆಗಿರತ್ತೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ನಿಂದ ನಿಮಗೆ ಸ್ಯಾಲರಿ ಕೊಡತ್ತೆ. ಇದರಲ್ಲಿ ಆಯ್ಕೆ ವಿಧಾನದಲ್ಲಿ ಸ್ವಲ್ಪ ಕಷ್ಟ ಇರತ್ತೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಹೇಗೆ ಏನು ಅಂತ ಅದ್ರ ಬಗ್ಗೆ ಮಾತಾಡ್ತೇನೆ. ಮತ್ತು ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಇನ್ಸ್ಟಾದಲ್ಲಿ, ಸರ್ ಫಾರೆಸ್ಟ್ ನೇಮಕಾತಿ ಯಾವಾಗ ಬರತ್ತೆ ಅಂತೇಳಿ. ನೀವು ಅನ್ಕೊಂಡಂಗೆ ಈ ಒಂದು ನೇಮಕಾತಿ ಎಲ್ಲ ಕೆಲವೊಂದು ರೂಲ್ಸ್ ಇದಾವೆ. ಆ ಎಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ಅಂದ್ರೆ ನಮಗೆ ಕೆಲಸ ಸಿಗತ್ತೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತಾನೆ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದೇ ಮಾತಾಡ್ತೇನೆ. ಇಲ್ಲಿ ಕಲ್ಲಿರುವಂತಹ ಸಂಸ್ಥೆ ಹೆಸರು ಮೊದಲಿಗೆ ತಿಳ್ಕೊಳ್ಳಿ. ಇದು ನಮ್ಮ ಒಂದು ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ಭಾರತೀಯ ಸಂಶೋಧನಾ ಮಂಡಳಿ ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೋಬಹುದು. ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ, ಸ್ಟೇಟ್ ಗೌರ್ಮೆಂಟ್ ಅಲ್ಲ. ಇದು ಆಗಲೇ ತಿಳಿಸ್ಕೊಟ್ಟಿರುವಂತ ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳು ಬೇರೆನೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೇರೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಯಾಲರಿ ಆಗಿರತ್ತೆ, ಅನುಕೂಲಗಳು ಜಾಸ್ತಿ ಇರ್ತವೆ, ಅದ ನಂತರ ಸೌಲಭ್ಯ ಕೂಡ ಜಾಸ್ತಿ ಇರ್ತವೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಏನ್ ತಿಳಿಸ್ಕೊಟ್ಟಿಲ್ಲ ಎಲ್ಲ ಸೌಲಭ್ಯ ಇರ್ತವೆ. ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಸ್ವಲ್ಪ ಕಡಿಮೆ, ಅದಕ್ಕಿಂತ ಕಡಿಮೆ ಇರತ್ತೆ. ನೋಡಿ, ಟೋಟಲ್ ಆಗಿ 25 ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಇನ್ನೊಂದು ನೇಮಕಾತಿ ಇದೆ, ಸುಮಾರು 1316 ಪೋಸ್ಟ್ಗೆ ನೇಮಕಾತಿ ನಡೀತಾ ಇದೆ. ಎಷ್ಟು ಹೇಳಿ? 1316 ಪೋಸ್ಟ್ಗೆ ನೇಮಕಾತಿ ನಡೀತಾ ಇದೆ. ಅದ್ರ ಬಗ್ಗೆ ಕೂಡ ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ನೇಮಕಾತಿ ಬರತ್ತೆ ಅದನ್ನು ಕೂಡ ಮಾತಾಡ್ತೇನೆ. ನೋಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಸ್ವಲ್ಪ ತಿಳ್ಕೊಳ್ಳಿ. ಇದರಲ್ಲಿ 4 ಪ್ರಕಾರ ಮಾಡಿದ್ದಾರೆ. ಇಲ್ಲಿ ಮೊದಲನೇ ಪ್ರಕಾರ, ಅದ ನಂತರ 2ನೇ ಪ್ರಕಾರ, 3ನೇ ಪ್ರಕಾರ, 4 ಪ್ರಕಾರ, ಈ ರೀತಿಯಾಗಿ. ಇದು ಮೊದಲನೇ ಪ್ರಕಾರದಲ್ಲಿ ಖಾಲಿ ಇರುವಂತಹ ಪೋಸ್ಟ್. ಇಲ್ಲಿ ನೋಡಿ, ಮೊದಲಿಗೆ ಯುವರ ಅಭ್ಯರ್ಥಿಗೆ ಒಂದು, EWS ದವ್ರಿಗೆ ಪೋಸ್ಟ್ ಇಲ್ಲ, SC ದವ್ರಿಗೆ ಒಂದು, OBC ಅಭ್ಯರ್ಥಿಗೆ ಒಂದು, ST ದವ್ರಿಗೆ ಪೋಸ್ಟ್ ಇಲ್ಲ, ಟೋಟಲ್ 3. ಇದು ಒಂದು ವಿಭಾಗ ಆಯ್ತು. ಅದ್ರ ಬಳಿಕ ನಿಮ್ಮೊಂದು ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ. 2ನೇ ಭಾಗ ನೋಡಿ, ಆಗಲೇ ನಮಗೆ EWS ದವ್ರಿಗೆ ಪೋಸ್ಟ್ ಖಾಲಿ ಇದ್ದಿದ್ದೆಲ್ಲ ಈಗ ಖಾಲಿ ಇದಾವೆ. ಯುವರ ಅಭ್ಯರ್ಥಿಗೆ ಒಂದು ಪೋಸ್ಟು, ಅದ್ರ ಬಳಿಕ EWS ದವ್ರಿಗೆ ಒಂದು, SC ದವ್ರಿಗೆಲ್ಲ, OBC ದವ್ರಿಗೆ ಒಂದು, ಅದ ನಂತರ ಇವರಿಗೆ 3. ಇದರಲ್ಲಿ ಕೂಡ 3 ಪೋಸ್ಟ್ ಇರತ್ತೆ. ಅದ್ರ ಬಳಿಕ ಇಲ್ಲಿದೆ ನೋಡಿ, ಇದರಲ್ಲಿ ಕೂಡ 3 ಪೋಸ್ಟ್ ಇರತ್ತೆ. ಇಲ್ಲಿ ಯುವರ ಅಭ್ಯರ್ಥಿಗೆಲ್ಲ EWS ದವ್ರಿಗೆ ಇದಾವೆ ಮತ್ತು SC ದವ್ರಿಗೆ ಇದಾವೆ, OBC ದವ್ರಿಗೆ ಇರತ್ತೆ, ಮತ್ತು ಟೋಟಲ್ ಆಗಿ 3. ಇದರಲ್ಲಿ ಯುವರ ಅಭ್ಯರ್ಥಿಗೆ ಒಂದು ಖಾಲಿ ಇರತ್ತೆ. ಅದ್ರ ಬಳಿಕ ಇನ್ನೊಂದು ನೋಡಿ, ಯುವರ ಅಭ್ಯರ್ಥಿ ಒಂದೇ ಇರತ್ತೆ. ಅದ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲ್ಲರಿಗೂ ಒಂದೊಂದು ಪೋಸ್ಟ್ ಖಾಲಿ ಇರತ್ತೆ. ಇಲ್ಲಿ ಏನೇನು ಕಂಪ್ಲೀಟ್ ಆಗಿರ್ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ, ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಯುವರ ಅಭ್ಯರ್ಥಿಗೆ ಒಂದು, ಎಲ್ಲರಿಗೂ ಒಂದೊಂದು ಖಾಲಿ ಇರತ್ತೆ. ಟೋಟಲ್ ಆಗಿ 5 ಪೋಸ್ಟ್ ಇರತ್ತೆ. ಇದೆಲ್ಲಾನೇ ನೋಡ್ಕೋಬೇಕಾಗತ್ತೆ. ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೊಟ್ಟಿರ್ತೇನೆ, ಯಾರು ಕೂಡ ಮಿಸ್ ಅಂತೂ ಮಾಡ್ಕೋಬೇಡಿ. ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿರ್ತೇನೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ನೇಮಕಾತಿ ಬಗ್ಗೆ ಸ್ವಲ್ಪ ಅದ್ರ ಮಾಹಿತಿ ಅರ್ಥ ಆಯ್ತು. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿಯಲ್ಲಿ ಖಾಲಿ ಇರತ್ತೆ. ಟೋಟಲ್ ಆಗಿ 25 ಪೋಸ್ಟ್. ಅಖಿಲ ಭಾರತದಲ್ಲೇ 25 ಪೋಸ್ಟ್ ಇರತ್ತೆ ಇದಕ್ಕೆ. ಅದ್ರ ಬಳಿಕ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ವಿಜ್ಞಾನಿ B ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ವಿಜ್ಞಾನಿ B ಅಂತ ಏನು ಕರೀತಾರಲ್ಲ ಆ ಪೋಸ್ಟ್ ಇರತ್ತೆ. ಆಯ್ಕೆ ಆದರೆ 56,000ದಿಂದ 1,77,000. ಮತ್ತು ಇದಕ್ಕೆ ವಿದ್ಯಾರ್ಹತೆ ಏನಾಗಿರ್ಬೇಕು? BA ಅಥವಾ BTech, ಸ್ನಾತಕೋತ್ತರ ಪದವಿ, PhD, ಡಿಗ್ರಿ ಈ ರೀತಿಯಾಗಿ ಪಾಸ್ ಆಗಿರ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದೇ ಸೆಕೆಂಡು. ಏಜ್ ಲಿಮಿಟ್ ಕೂಡ ನಿಮಗೆ ತಿಳಿಸ್ಕೊಡ್ತಾನೆ.
ಇಲ್ಲಿದೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದ್ರೆ PhD ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಅಥವಾ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಅಥವಾ ಫಸ್ಟ್ ಕ್ಲಾಸ್ ನಲ್ಲಿ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಇದ ಒಂದ್ ಕಡೆ ಆದ್ರೆ ಅದ್ರ ಬಳಿಕ ಎರಡನೇ ಪೋಸ್ಟ್ ಇದರಲ್ಲಿ ಕೂಡ ವಿವಿಧ ಪ್ರಕಾರ ಇರತ್ತೆ. ಆಗಲೇ ತಿಳಿಸ್ಕೊಟ್ಟಿರುವಂತ PhD ಡಿಗ್ರಿ ಕಂಪ್ಲೀಟ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಮತ್ತು ಫಾರೆಸ್ಟ್ ನಿಮ್ಮ ಒಂದು ಮ್ಯಾನೇಜ್ಮೆಂಟ್ ಅಧಿಕಾರಿ ಪೋಸ್ಟ್ಗಳಿಗೆ ಇಲ್ಲಿ ಫಸ್ಟ್ ಕ್ಲಾಸು ಈ ರೀತಿಯಾಗೆಲ್ಲ ಡಿಗ್ರಿ ಪಾಸ್ ಆಗಿರಬೇಕು. ಅದ್ರ ಬಳಿಕ ಬೈಟಾನಿ ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ, ಅದ ನಂತರ ಫಾರೆಸ್ಟ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರೆ, PhD ಫಸ್ಟ್ ಕ್ಲಾಸ್ ಡಿಗ್ರಿ PhD ಇದೆಲ್ಲ ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು. ಇದನ್ನೆಲ್ಲ ನೋಡ್ಕೋಬೇಕು ನೀವು ಕೂಡ. ಆಮೇಲೆ ನೀವು ಅರ್ಜಿ ಸಲ್ಲಿಸಿ, ಇಲ್ಲ ಅಂತಲ್ಲ, ಅಪ್ಲೈ ಮಾಡ್ಕೊಳ್ಳಿ. ಫಾರೆಸ್ಟ್ರಿ ಎಕನಾಮಿಕ್ಸ್ ಪೋಸ್ಟ್ ಖಾಲಿ ಇರತ್ತೆ, ಇದನ್ನೆಲ್ಲ ನೋಡ್ಕೊಳ್ಳಿ. ಇದೆಲ್ಲ ನೋಡ್ಕೊಂಡೆ ಆಮೇಲೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದು ನಮಗೆ ಅರ್ಥ ಆಯ್ತು. ಇನ್ನು ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಈ ಒಂದು ಸಂಸ್ಥೆಯಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ, ಏಜ್ ಲಿಮಿಟ್ 18ರಿಂದ ನಿಮಗೆ 35 ವರ್ಷದ ತನಕ ಅವಕಾಶ ಇರತ್ತೆ ನೋಡಿ. 18ರಿಂದ 35. ಅದನಂತರ 21ರಿಂದ 35 ತನಕ ಅವಕಾಶ ಇರತ್ತೆ ಏಜ್ ಲಿಮಿಟ್. ನಿಮ್ಮೊಂದು ರಿಲ್ಯಾಕ್ಸೇಷನ್ ಕೂಡ ಇರತ್ತೆ. ಏಜ್ ಲಿಮಿಟ್ 5 ಇಯರ್ಸ್ ಇರತ್ತೆ. ಅದನಂತರ OBC ಅಭ್ಯರ್ಥಿಗಳಿಗೆ 3 ಇಯರ್ಸ್ ಇರತ್ತೆ. ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ವಿದ್ಯಾರ್ಥಿಗಳಿಗೆ, ಸ್ಯಾಲ್ರಿ ಎಷ್ಟಿರತ್ತೆ ಅದು ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಎಕ್ಸಾಮ್ ಫೀಸ್ ಇದೆ, ಆಗಲೇ ಸ್ಯಾಲ್ರಿ ಅಂತ ತಿಳಿಸ್ಕೊಟ್ಟೇನಲ್ಲ ಸರ್. ಎಕ್ಸಾಮ್ ಫೀಸ್ ಇರತ್ತೆ. ಯುವರ್ ಅಭ್ಯರ್ಥಿಗಳಿಗೆ ಸ್ವಲ್ಪ ನೋಡಿ. ಯುವರ್ ಅಭ್ಯರ್ಥಿ EWS ಮತ್ತು ಈ ಒಂದು ವರ್ಗದವ್ರಿಗೆ ಎಕ್ಸಾಮ್ ಫೀ ಅಂತೇಳಿ ನಿಮಗೆ 1,000 ರೂಪಾಯಿ ತನ ಇರತ್ತೆ. ಅದ ನಂತರ ಪ್ರೊಸೆಸಿಂಗ್ ಫೀ ಅಂತೇಳಿ 1,000 ರೂಪಾಯಿ ಇರತ್ತೆ. ಟೋಟಲ್ ಆಗಿ 2,000 ರೂಪಾಯಿ ತನ ಇರತ್ತೆ. ಇಲ್ಲಿ ಎಕ್ಸಾಮ್ ಫೀಸು ಓಕೆ, ಆದ್ರೆ ಈ ಒಂದು ಪ್ರೊಸೆಸಿಂಗ್ ಏನ್ ಫೀಸ್ ಇದು ನನಗೂ ಕೂಡ ಅರ್ಥ ಆಗಲಿಲ್ಲ. ಇವ್ರು ವರ್ಷ ಲೂಟಿ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ನನಗೆ ಅನ್ಸ್ಮಟ್ಟಿಗೆ. ಇದು ಸುಮ್ಮನೆ ತಗೋತಿದ್ದಾರೆ, ಇದು ಕೂಡ ಸುಮ್ಮನೆ ತಗೋತಿದ್ದಾರೆ. ಗೌರ್ಮೆಂಟ್ ಅಂದ್ಮೇಲೆ ಹಾಗೆ ತಗೋಬಹುದಲ್ಲ, ಯಾಕೆ ಇಷ್ಟೊಂದು ಅಮೌಂಟ್ ಇಟ್ಟಿದ್ದಾರೆ ನಮಗೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ನನಗೆ ಅನ್ಸ್ಮಟ್ಟಿಗೆ ಲಂಚದಿ ಕೆಲಸ ಇದು. ಇವ್ರಿಗೆ ಒಂದು ಕಡೆ ಆದ್ರೆ ಇನ್ನು ಅದರ ಬ್ಯಾಕ್ಲಾಗ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಬ್ಯಾಕ್ವರ್ಡ್ OBC ಅಭ್ಯರ್ಥಿಗಳು ಅಂದ್ರೆ 1,000 ರೂಪಾಯಿ ಸೇಮ್. OBC ಅಭ್ಯರ್ಥಿಗೆ 1,000, ಇದಕ್ಕೆ 1,000, ಟೋಟಲ್ 2,000 ರೂಪಾಯಿ. SC/ST ಕ್ಯಾಟಗರಿದವರಿಗೆ ಸಂಬಂಧಪಟ್ಟಂತೆ ಹುಮನ ಅಭ್ಯರ್ಥಿಗಳಿಗೆ ಮತ್ತು PWBD ಅಭ್ಯರ್ಥಿಗಳಿಗೆ ಎಕ್ಸಾಮ್ ಫೀ ಇರೋದಿಲ್ಲ. ಅವರಿಗೆ 1 ರೂಪಾಯಿ ಕೂಡ ಇರೋದಿಲ್ಲ. ಪ್ರೊಸೆಸಿಂಗ್ ಫೀ ಇರತ್ತೆ 1,000 ತನಕ. 1,000 ರೂಪಾಯಿ ತನಕ ಮಾತ್ರ ಪಾವತಿ ಮಾಡಬೇಕು. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಇನ್ನು ಅರ್ಜಿ ಸಲ್ಲಿಸುವಂತ ವೆಬ್ಸೈಟು ಇದು ನನಗನ್ಸ್ಮಟ್ಟಿಗೆ ಆನ್ಲೈನ್ ಇರತ್ತೆ. ಆನ್ಲೈನಲ್ಲಿ ಅಪ್ಲೈ ಮಾಡಿ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವೆಬ್ಸೈಟ್ ಇದೆ ನೋಡಿ, ಇಲ್ಲಿ ಹೋಗಿ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೇನೆ ಅರ್ಜಿ ಸಲ್ಲಿಸೋದು. ಅದರಲ್ಲಿ ಏನಾದ್ರು ಒಫ್ಲೈನ್ ಇಲ್ಲ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಒಂದು ವೆಬ್ಸೈಟ್ಗೆ ಹೋಗಿ. ಅಥವಾ ಇಲ್ಲಿ ಏನಾದ್ರು ಗೊತ್ತಾಗಲಿಲ್ಲ ಅಂದ್ರೆ ಕೂಡ ನಮ್ಮ ಒಂದು ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಎಲ್ಲ ಕೊಟ್ಟಿರ್ತಾನೆ ಆರ್ಟಿಕಲ್ ವೆಬ್ಸೈಟು, ಅಲ್ಲಿ ನೀವು ಅಪ್ಲೈ ಮಾಡಿ. ಒಟ್ಟಾರೆ ಅರ್ಜಿ ಸಲ್ಲಿಸಿ. ಅದ್ರ ಬಳಿಕ ನಿಮ್ಮೊಂದು ಕೆಲವು ಕ್ವಶನ್ ಇರ್ತಾವೆ. ಮಾರ್ಕ್ಸ್ ನೋಡಿ, ಈಗ ಪರೀಕ್ಷೆ ಇರತ್ತಲ್ಲ, ಇದಕ್ಕೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಮತ್ತು ವಯೋಮಿತಿ ಆಗಲೇ ತಿಳಿಸ್ಕೊಟ್ರಂತೆ 21ರಿಂದ 35 ವರ್ಷ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆಯಲ್ಲ ಇದೊಂದೇ ನೋಡಿ, 15 ಜುಲೈ 2025. ಒಂದು ಸಾತ್ರ 15 ಜುಲೈ 2025 ಇಲ್ಲಿ ತನಕ ನಿಮಗೆ ಟೈಮ್ ಇರತ್ತೆ. 1 ಮಂತ್ ನಿಮಗೆ ಟೈಮ್ ಕೊಟ್ಟಿದ್ದಾರೆ, ಅಪ್ಲೈ ಮಾಡಿ. ಇದಕ್ಕೆ ಕ್ವಶನ್ ಪೇಪರು ಲಿಖಿತ ಪರೀಕ್ಷೆ ಇರೋದ್ರಿಂದ ಕ್ವಶನ್ಸ್ಗಳು 100 ಇರತ್ತೆ, ಮಾರ್ಕ್ಸ್ಗಳು 400 ಇರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಕ್ವಶನ್ಸ್ಗಳು 100 ಇರತ್ತೆ, ಅಂದ್ರೆ ಮಾರ್ಕ್ಸ್ಗಳು 400 ಇರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಎರಡು ತಾಸು ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಎಷ್ಟೆಷ್ಟು ಇದ್ದವರು ಏನೇನು ಸೆಲೆಕ್ಟ್ ಆಗ್ತಾರೆ ಅಂತೇಳಿ, ಎಷ್ಟೆಷ್ಟು ಪರ್ಸೆಂಟೇಜ್ ತಗೋಬೇಕು ನೀವು. ಜನರಲ್ ಕಾಸ್ಟ್ ಯುವರ್ ಅಭ್ಯರ್ಥಿಗಳು 50% ತಗೋಬೇಕು. OBC ಅಭ್ಯರ್ಥಿಗಳು 45% ತಗೋಬೇಕು. SC/ST ಅಭ್ಯರ್ಥಿಗಳು 40% ತಗೊಂಡೋದ್ರು ನಿಮ್ಮ ಒಂದು ಈಕ್ವಲ್ ಆಗ್ತಾರೆ, ಪಾಸ್ ಆಗ್ತಾರ. ಮಿನಿಮಮ್ ಆಗಿ ಅಷ್ಟು ತಗೊಳ್ಳೇಬೇಕಾಗತ್ತೆ. ನಿಮ್ಮೊಂದು ಇನ್ನೂ ರೂಲ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ರೂಲ್ಸ್ ಅನ್ನ ನೋಡ್ಕೊಳ್ಳಿ ಏನು ಎಂತ ಅಂತ ಹೇಳಿ. ಅದ್ರ ಬಗ್ಗೆ ಎಲ್ಲ ನೀವು ಗಮನ ಕೊಡಬೇಕು. ಇನ್ನು ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಕೊಟ್ಟಿದ್ದಾರೆ, ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಡಾಕ್ಯುಮೆಂಟ್ಸ್ ಬಗ್ಗೆ ಕೆಲವು ಮಾಹಿತಿನ ತಿಳಿಸ್ಕೊಡ್ತಾನೆ, ಎಲ್ಲ ಮಾಹಿತಿನ ತಿಳಿಸ್ಕೊಡೋದಿಲ್ಲ, ಯಾಕಂದ್ರೆ ಟೈಮ್ ದೊಡ್ಡದಾಗತ್ತೆ. ಅಂದ್ರೆ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ. ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನೀವು ನಿಮ್ಮೊಂದು ಫಾರ್ಮ್ ಬೇಕಾಗತ್ತೆ. ಅಂದ್ರೆ ಸೈಂಟಿಸ್ಟ್ B 2025 ಇರೋದ್ರಿಂದ ಇದು ನಿಮ್ಮೊಂದು 10ನೇ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಇದು ಕಡ್ಡಾಯವಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಇಂದ ಬರೆದಂತ ಮಾರ್ಕ್ಸ್ ಕಾರ್ಡು.
ಅದ್ರ ಬಳಿಕ ನಿಮ್ಮ ಒಂದು ತಂದೆಯ ಹೆಸರು ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿರ್ಬೇಕು ಕರೆಕ್ಟಾಗಿ. ಮತ್ತು ಕಂಪ್ಲೀಟ್ ಅಡ್ರೆಸ್ ಬೇಕಾಗತ್ತೆ, ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಬೇಕಾಗತ್ತೆ ಕಡ್ಡಾಯವಾಗಿ. ಅದ್ರ ಬಳಿಕ ನಿಮ್ಮ ಒಂದು ಕಂಪ್ಲೀಟ್ ಪರ್ಮನೆಂಟ್ ಅಡ್ರೆಸ್ ಬರೀಬೇಕಾಗತ್ತೆ. ಇವು ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಇದಾವೆ. ಮತ್ತು ಮೆಟ್ರಿಕ್ ನಿಮ್ಮೊಂದು SSLC ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಈಕ್ವಲ್ ಆಗಿರುವಂತ ಸರ್ಟಿಫಿಕೇಟು, ನಿಮ್ಮೊಂದು ಡಿಗ್ರಿ ಸರ್ಟಿಫಿಕೇಟು, ಮಾಸ್ಟರ್ ಡಿಗ್ರಿ ಇದೆಲ್ಲ BA ಅಥವಾ BTech ಇದೆಲ್ಲ ಡಿಗ್ರಿ ಸರ್ಟಿಫಿಕೇಟು. ಅದ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದು ಬೇಕಾಗತ್ತೆ. ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಸರ್ಟಿಫಿಕೇಟು, ರಿಲೇಟೆಡ್ ಆಗಿ ಪಾಸ್ ಆಗಿರುವಂತ ಸರ್ಟಿಫಿಕೇಟು, ಮತ್ತು ನಿಮ್ಮೊಂದು ಅಪ್ಲಿಕೇಶನ್ ಪ್ರಿಂಟು, ಅದಕ್ಕೆ ಗ್ರೇಡ್ ಪಾಯಿಂಟು ಇರುವಂತ GPA ಇದೆಲ್ಲ ತುಂಬಬೇಕಾಗತ್ತೆ. ಡಾಕ್ಟರೇಟ್ ಡಿಗ್ರಿ ಕಂಪ್ಲೀಟ್ ಮಾಡೋದಂತ ಮಾರ್ಕ್ಸ್ ಶೀಟು ಇದೆಲ್ಲ ಅಪ್ಲೋಡ್ ಮಾಡ್ಬೇಕಂತ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. 1.5 MB ಇರಬೇಕು, ಅದಕ್ಕಿಂತ ಒಳಗಡೆ ಇರಬೇಕಾಗತ್ತೆ. ಇದೊಂದು ಸ್ವಲ್ಪ ಏನು ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ಪ್ರೊಸೆಸಿಂಗ್ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇದು ನಿಮಗೆ ಕರೆಕ್ಟಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರದ್ದು ಅರ್ಜಿ ಸಲ್ಲಿಸುವಂತ ವೆಬ್ಸೈಟು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ವಿಸಿಟ್ ಮಾಡಿ. ನಿಮಗೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೆ, ಅರ್ಜಿ ಸಲ್ಲಿಸೋದು ಮಾತ್ರ ಬಾಕಿ ಇದೆ. ಅದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂದ್ರೆ ನಾನು ನಿಮಗೋಸ್ಕರ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ, ಕಮೆಂಟ್ನ ತಿಳಿಸಿ. ಮತ್ತು ಏನಾದರೂ ಡೌಟ್ ಇತ್ತಂದ್ರೂ ಕೂಡ ನಮ್ಮೊಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಕೆಲವರಿಗೆ ರಿಪ್ಲೈ ಮಾಡೋಕ್ಕಾಗತ್ತೆ, ಇನ್ನು ಕೆಲವರಿಗೆ ರಿಪ್ಲೈ ಮಾಡೋಕೆ ಆಗಲ್ಲ, ಯಾಕಂದರೆ ಕೆಲಸ ಸ್ವಲ್ಪ ಬಿಜಿ ಇರೋದ್ರಿಂದ ಕೆಲವರಿಗೆ ಮಾತ್ರ ರಿಪ್ಲೈ ಸಿಗತ್ತೆ. ಯಾರು ಕೂಡ ಟೆನ್ಷನ್ ತಗೋಬೇಡಿ, ಅಪ್ಲೈ ಮಾಡಿ. ಸೆಂಟ್ರಲ್ ಗೌರ್ಮೆಂಟು ಇನ್ನೊಂದು ಹೇಳಬೇಕು ಅನಿಸ್ತು, 21 ವರ್ಷ ಮೇಲ್ಪಟ್ಟವ್ರು ಅಪ್ಲೈ ಮಾಡಿ. ಯಾರು ಕೂಡ ಟೆನ್ಷನ್ ತಗೋಬೇಡಿ. ಫ್ರೆಶರ್ದವರು ಮತ್ತು ಅನುಭವದವರು ಇಬ್ಬರು ಅಪ್ಲೈ ಮಾಡಿ.